ಇನ್ನೊಂದು 18 ಕೇಳ್ತೀನಿ. ಅದನ್ನೇನ ಪ್ರಕೃತಾದೇವಿ ಅವತಾರಗಳು ಎಷ್ಟು ಕೇಳಿ ನೋಡ. ಬ್ರಹ್ಮಾಂಡ ಪುರಾಣದಲ್ಲಿ ಕೇಳಿದ್ ಹೇಳಿ ನಿನ್ನ ತಾಕತ್ತಿದ್ರ ಹೆಸರು ಹೇಳ್ಬಿಟ್ರ ಪುರಾಣದ ನಿನ್ನ ತಾಕತ್ತಿದ್ರ ಹೇಳ. ಬಳ್ಳೂರಿಗೆಯಲ್ಲಿ ನೀವೆಲ್ಲರೂ ತಾಯಿ ತಂದೆ ಗಟ್ಟಿದ್ರ ಬಳ್ಳೂರಿಗೆಯಲ್ಲಿ ಇವನು ಮದುವೆ ಮಾಡಾರೇನೆ ಬಿಟ್ಟು ಹೋದಪ್ಪಲ್ಲ, ಇದು ಬೀರುಸಿದ್ದನ ಮಗನೇ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವ ಉತ್ತರ ಹೇಳಿಲ್ಲ, ಸರಿ ಹೇಳಿಲ್ಲ ಅಂದ್ರೆ ಅಪ್ಪ ಉತ್ತರವನ್ನ 2 ಪುರಾಣವನ್ನ ತೋರಿಸಿ ನಿಮಗೇನು ಮಾತು ಕೊಟ್ಟಿನಿ ಬ್ರಹ್ಮಾಂಡ ಪುರಾಣ ಅಂತೇಳಿ ಒಂದಕ್ಕೇನು ಮಾತು ಕೊಟ್ಟಿನಿ ನೋಡು. ಅದನ್ನ ಒಂದು 18 ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣ, ಇನ್ನೊಂದು 18 ಪುರಾಣದಲ್ಲಿ ಶಬ್ದ ಎಲ್ಲಿ ಉತ್ಪತ್ತಿ ಆಯ್ತು ಮೊಟ್ಟ ಮೊದಲಿಗೆ ಅನ್ನುವಂತ ತಂದು 18 ಪುರಾಣ ತೋರಿಸಿ ಉತ್ತರವನ್ನು ಹೇಳಿ ಆರ್ತಿ ಮಾಡಿ ರೊಕ್ಕ ಹೋಯ್ತೀನಿ ಊರಲ್ಲಿ. ಸಂಘವನ್ನು ಊರುತ್ತಾರ ಬಾರಿಸುವುದಿಲ್ಲ. ಅದಕ್ಕೆ ಪುಣ್ಯಾತ್ಮ ಸಾಮಾನ್ಯ ಪುರಾಣ ಓದಕ್ ಬರುವುದಿಲ್ಲ. ಹೌದು. ಈ ವಚನದ ತಾತ್ಪರ್ಯ ಎಷ್ಟೇ ಅದ. ಹೆಂಗದ್ರಿಪ್ಪ? ಬೇಕಾದಂತ ಪ್ರಯತ್ನ ಪಟ್ಟು ಎಷ್ಟೋ ಇದ್ದೆ ಬುದ್ಧಿ ಹೇಳಿದ್ರು ಕೂಡ ಕೋತಿ ತನ್ನ ಗುಣ ಬಿಡುವುದಿಲ್ಲ. ಅದು ಸತ್ರು ಬಿಡುವುದಿಲ್ಲ, ಅದು ಒಣ ಹಾಳು ಮಾಡುತ್ತಾನ, ಅದಕ್ಕೆ ಸಮಾಧಾನ ಇರುವುದಿಲ್ಲ. ಗುಣನೇ ಹೆಂಗಿರ್ತದ ಮಾಡುದು. ಆ ಗಿಡ ಜಿಗುದು ಈ ಗಿಡ ಜಿಗುದು ಎಲ್ಲ ಕೆತ್ಕೊಂಡು ಹಿಂದೆ ಕೆತ್ಕೊಂಡು ನಂದೇ ಕೆಂಪಗದ ನನ್ನಂತ ಕೆಂಪು ಯಾರು ಇಲ್ಲ ಅಂತೇಳಿ ಆ ಕೋತಿ ಬಲ್ಯಕ್ ಬಾವ್ ಇರ್ತದ, ನಾನು ಅಂತ ಹಮ್ಮ ಇರ್ತದ. ಹೋದಂತ ಪಾಳ್ಯದಲ್ಲಿ ನಿಮ್ನೆಲ್ಲಾರನ್ನು ಉದ್ದೇಶಿಸಿ ಮಾತನಾಡ್ಕೋತ ಹೋಗಿ ಉಮ್ದಿ ಅವರು ನೆನಪು ಹಾರಿಬಿಟ್ಟಾರ. ಹಗಲತ್ತ ನನಗೆ 8 ದಿನದ ಹಿಂದೆ ಮಾತಾಡ್ಯಾರ. ಎಲ್ಲಂದ್ರೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಪೈಕಿ ರೊಳ್ಳಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ಜಾತ್ರೆಗೆ ರಾತ್ರಿ ಹಾಡ್ಕಿ ಮಾನ್ಸಿದ್ದ ಹಿಡಿಯಲ್ಲ ರೀ, ನೀವರೇ ಹೇಳ್ರಿ ಅಂತ ಕೂಡಲೇನೆ ನನಗ ಅವಂಗ ಮೊದಲೇ ಸರಿ ಇಲ್ಲಪ್ಪ, ಆದ್ರೂ ಪ್ರಯತ್ನ ಮಾಡ್ತೀನಿ ಹಿಡಿತಾನೋ ಬಿಡ್ತಾನೋ ಒಂದು ಮಾತು ಕೇಳಿದೆ. ಏನ್ ಹಿಡಿತೀವ ಮನಗುಳಿ, ಅಲ್ಲಿ ಬಳ್ಳೂರಿಗೆ ಹಗಲ್ ಹಾಡ್ಕ್ಯದ ಹಗಲ್ ಹೋಗಿ ರಾತ್ರಿ ಹಂಗ ಹಾಡೋದು ನಾವು ಅಲ್ಲಿಪ್ಪ ಅಂತಂದ. ಆ ಮಾತು ಹೇಳಿದ್ದೇನ. ಹಗಲ್ ನಿನ್ನು 8 ದಿನ ಯಾಕೆ ಹಾಡಲಕ್ಕ, ಹಗಲ ಹಾಡಕ್ಕಿ ಬಳ್ಳೂರ್ಗಿ ಒಳಗ ಹಗಲ ಹಾಡ್ಕ್ಯದಾವ ಅಂತೇಳಿ ಹೇಳ್ದವ್ ನೀನೇನ್ ನೆನಪು ಯಾಕೆ ಹಾರಿ ಎತ್ತ ನಾ ಕೇಳಿ. ನಾನು 9 ತನ ಯಾಕೆ ಮುಕ್ಕೊಂದಿಪ್ಪ? 9 ತನ ಯಾಕೆ ಬಿದ್ದಪ್ಪ? ಅದು ತಲಿ ಮಾಡಿ ಮುಂದಿನ ತಿಂಗಳು 16ನೇ ತಾರೀಕು, ಈ ತಿಂಗಳು 16ನೇ ತಾರೀಕು ಇಲ್ಲ, ಮುಂದಿನ ತಿಂಗಳು 4ನೇ ತಿಂಗಳು ಏಪ್ರಿಲ್ನಾಗ 4ನೇ ತಿಂಗಳು 16ನೇ ತಾರೀಕಿಗೆ ದಿಂಡವಾರಕ್ಕೆ ಹಾಡ್ಕ್ಯದಾವು. ಇದೇ ತಿಂಗಳು 16ನೇ ತಾರೀಕು ದಿಂಡವಾರಕ್ಕೆ ಹೊಂಟು ಬಿಟ್ಟ. ನೀವು ನೋಡಿದು ಅವಂಗ ಮರು ಹಿಡಿದು ಬಿಟ್ಟದ ಮಾಂತು, ತಲೆ ಸುದ್ದಿಲ್ಲ. ಅವನೊಬ್ಬನ್ ತಗೊಂಡ ನೋಡು, ಯಾಕಲಿಗೆ ಜೋಗಬಾ ಅಂತೇಳಿ ಮಾಸ್ತರ ಸ್ವಾಮನ್ ತಗೊಂಡ ನೋಡು. ಸ್ವಾಮನ್ ತಗೊಂಡ್ ಕೂಡಲೇ ತೀರಾ ಹುಚ್ಚಾಗಿಬಿಟ್ಟ. ಇದು ಏನ್ ಸುಡ್ಗಾಡ್ ಸಿರಲ್ರಿ ಅಕ್ಕ ಅವ್ರ ಹಣೆ. ಅವ್ನ ಜೀವನಾನೇ ಅಡ್ಡ ಬರೋದ್ರಾಗ ಹೋಗಿಬಿಡ್ತವ್ರು. ಅವ್ರು ಸಾಯಿವರೆಗೆ ಅಡ್ಡನೇ ಹೋಗವ್ರು. ಸತ್ ಬದುಕು ನಂದೊಂದು ಆಸೆ ಅದ, ಅಡ್ಡನೇ ಒಯ್ಬೇಕಂತ ನಂದು ಆಸೆ ಅದ. ಅವನ್ನ ಎಲ್ಲ ಸಾವ್ ಯಾರಿಗೆ ಬರ್ತದ, ನನಗ್ ಬರ್ತದ, ಅವ್ನ್ ಬರ್ತದ, ನಾ ಅದನ್ನ ಹೇಳುದಿಲ್ಲ. ನಾ ಅಕಸ್ಮಾತಾಗಿ ಜೀವಂತವಾಗಿ ಇದ್ನಿ ಅಂದ್ರ, ಅವ ಅಕಸ್ಮಾತಾಗಿ ನನ್ ಮುಂದೆ ಅಕಸ್ಮಾತಾಗಿ ಲಿಂಗೈಕ್ಯ ಆದ್ನಂದ್ರ ಇವ ಅಡ್ಡ ಹಾರಿಗ್ಯಾನೋ ಮಾರಾಯ. ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ದಕ್ಷಿಣ ಸೊಲ್ಲಾಪುರ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಅಡ್ಡ ಹರಿಯಾಣ. ಇವನ್ ಅಡ್ಡ ಓದ್ ಬಿಡ್ರಿ ಅಂತ ಅವರು ದೈವಕ್ಕೆ ವಿನಂತಿ ಮಾಡ್ಕೋಬೇಕಂತ ನನ್ನ ವಿಚಾರ ಅದ. ಅದಕ್ಕೆ ಇಷ್ಟೆಲ್ಲ ಮಾತಾಡಿ ನಮ್ಮಟ್ಟಕ್ಕೆ ನಾವು ಸುಮ್ಮ ಕೂತ್ಕೊಳ್ಳೆ ಸ್ವಾಮ ಎದ್ದ. ಏನ್ ಮಾತಾಡ್ದ? ಸ್ವಾಮ ಎದ್ದು ಹೆಂಗ್ರಿ ನಿಮ್ನೆಲ್ಲರನ್ನು ಕೇಳಿ ಏನ್ರಿ ಒಂದಿಟ್ಟು ಚರ್ಚೆ ಮಾಡೋಣ ಏನ್ರಿ ಅಂದ ಕೂಡಲೇ ಮಾಡಿಬಿಡು ಅಂತ ಈ ಕಡೆ ಅವ್ರು ಯಾರೇ ಹೇಳಿಬಿಟ್ಟವ. ಏನ್ ಹೇಳ್ದ ಅಂದ್ರ ಶ್ರೀಕೃಷ್ಣ ಪರಮಾತ್ಮಗ
108 ಹೆಸರುಗಳದಾವ. 108. ಸಂಕವನ್ನು ಬಡಿದ ಕೂಡಲೇ ಹಾ ಹಾ ಅವ ಮಾತಾಡಿದ್ದು ನಾ ಮಾತಾಡಿದ್ದಲ್ಲ. ಹೌದು. ಸಂಕವನ್ನ ಬಾರಿಸಿದ ಕೂಡಲೇ, ಸಂಕವನ್ನು ಬಡಿದ ಕೂಡಲೇ, ಬಾರಿಸಿದ ಕೂಡಲೇ ಹೌದು. 108 ಹೆಸರುಗಳ ಬಂದು ಕೃಷ್ಣಗ ಹಾ ಹಾ ಅವ್ರ ಹೆಸರು ಏನು, ಹಾ ಹಾ ಅವ್ರು ಯಾವೂರ, ಅವ್ರ ತಾಯಿ ತಂದೆ ಯಾರು, ಹಾ ಅವ್ರು ಯಾವೂರಾಗ ಹುಟ್ಟಿದ್ರು, ಹೌದು. ತಾರೀಖ್ ಏನಿತ್ತು ಹಾ ಕೇಳ್ತಾನವ. ಹುಚ್ಚುದುಲ್ಲ ಅದದು. ಹೌದು. 18 ಪುರಾಣದಾಗ ಮತ್ತ ಆಮೇಲೆ ವಾರ ಯಾವಾದಿತ್ತು, ಹಾ ಹಾ ತಿಥಿ ಯಾವಾದಿತ್ತು, ಹೌದು. ಮುಹೂರ್ತ ಯಾವಾದಿತ್ತು, ಟೈಮ್ ಯಾವಾದಿತ್ತು ಅಂತ ಕೇಳ್ತಾನವ. ಹುಚ್ಚುದುಲ್ಲ, ಇಟ್ಟು ಹುಚ್ಚುದುಲ್ಲ ಅದದು. ಹೌದು. ಅವ್ರ ಅಡ್ಡಾಸ್ರಿ ಏನತ್ ನೋಡಿ. ಕೃಷ್ಣನ ಅಡ್ಡಾಸ್ರಿ ಹೇಳಿಬಿಡಪ್ಪ ನೋಡುನು. ನಮ್ದು ಅದ, ನಮ್ದು ಎಲ್ಲಪ್ಪ ರಾಮಪ್ಪ ರೊಳ್ಳಿ ಅಂತ ಅದ ನಂದು. ಹಾ ಹಾ ಮುಕ್ಕಾಂ ಪೋಸ್ಟ್ ಮನಗುಳಿ. ಹೌದು. ಏನಾಯ್ತು, ಜಿಲ್ಲೆ ವಿಜಯಪುರ ಬಸವನ ಬಾಗೇವಾಡಿ ತಾಲೂಕತ್ ನಂದು ಹಿಂಗಾದ ಹಾ ನನ್ ಪತ್ತ. ಹೌದು. ಆ ಕೃಷ್ಣಂದ್ ಹೇಳಿ ನೋಡು, ಯಾವ ಜಿಲ್ಲೆ, ಯಾವ ತಾಲೂಕ, ಅವನ ಹೆಸರೇನು, ಅವ್ರ ಅಪ್ಪನ ಹೆಸರೇನು, ಅವ್ರ ಅಡ್ಡ ಹೆಸರು ಅಂತ ಹೇಳಿಬಿಡು. ನಿನಗೆ ಶಾರಣ ಆಗಿಬಿಡ್ತೀನಿ ನಾನು. ಹಾ ಟೈಮ್ ಎಷ್ಟಿತ್ತು, ವಾರ ಯಾವಾದಿತ್ತು, ತಿಥಿ ಯಾವಾದಿತ್ತು, ನಕ್ಷತ್ರ ಯಾವಾದಿತ್ತು, ಮುಹೂರ್ತ ಯಾವಾದಿತ್ತು ಎಲ್ಲ ಹೇಳಿಬಿಡು. ನಾನು ಒಟ್ಟ ಏನು ಅನ್ನೋದ್ರಪ್ಪ ಪುಣ್ಯಾತ್ಮ, ಇನ್ನು ಮ್ಯಾಗಿಂದ ನಿನ್ನಂತ ದೊಡ್ಡ ಮನುಷ್ಯ ಈ ಡೊಳ್ಳು ಹಾಡಿನಲ್ಲಿ ಯಾರು ಇಲ್ಲ ಅಂತ ನಾನು ಪದೇ ಪದೇ ಹೇಳ್ತೇನೆ. ಹನುಮಂತನು ರುದ್ರನು ಶಂಕರ. ಅವಾಜ್ ಇಡು ಅಣ್ಣ. ಶಂಕರ ಅಂದ್ರೆ ಮಹಾದೇವ. ಸಣ್ಣ ಭಾಷೆ ಕೊಡುವಣ ಅದನ್ನ. ಶಂಕರ ಮಹಾದೇವ ಸರಿ, ಹಾ ಪರಮಾತ್ಮ ಸರಿ. ಹೌದು. ಪರಮಾತ್ಮನು 11 ರುದ್ರಾವತಾರಗಳದು. ಹೌದು. 11 ರುದ್ರಾವತಾರದಲ್ಲಿ ಅದರಲ್ಲಿ ಆಂಜನೇಯನ ಒಂದು ಅವತಾರ. ಹಾ ಹಾ ರುದ್ರೇನ 11 ಮಂದಿ ರುದ್ರಗಳು ಇದ್ರು ನೋಡು. ಹೌದು. 11ನೇದವನೇ ಆಂಜನೇಯ. ಹೌದು. ಆ ಆಂಜನೇಯನು 11 ಅವತಾರಗಳು ಯಾರು? ಹಾ ಅವ್ರ ತಾಯಿ ತಂದೆ ಯಾರು? ಹೌದು. ಅವ್ರ ಅಡ್ಡಾಸ್ರಿ ಏನು ಹೇಳ್ಯಾನಿಲ್ರಿ, ಕೇಳಿರಿ ನೀವು ಮಾತ್ರ ನೋಡ್ರಿ. ಇವನು ಮದ್ವಿ ಬಾಳ ಏನು 1,000 ಹಾಡ್ಯವ್ ನೋಡು, 1000 ಊರ್ ತಿರುಗಿ ಹಾಡ್ಯವ್ ನೋಡು. ನನ್ನ ಅಂದಾಜ ಹೌದು. 1000 ಊರೊಳಗ 998 ಊರುಗಳಲ್ಲಿ ಇವನು ಮದುವೆ ಆಗ್ಯದ. ಇವ್ನು ಏನೋ 2 ಊರಿನಾಗ ತಪ್ಪಿಸ್ಕೊಂಡು ಹೋಗ್ಯಾನ. 2% ಅಟ್ಟೆ ತಪ್ಪಿಸ್ಕೊಂಡು ಹೋಗ್ಯಾನ. ನೀವೆಲ್ಲರೂ ಗಟ್ಟಿದ್ರ ಬಳ್ಳೂರಿಗೆಯಲ್ಲಿ, ನೀವೆಲ್ಲರೂ ತಾಯಿ ತಂದೆ ಗಟ್ಟಿದ್ರ ಬಳ್ಳೂರಿಗೆಯಲ್ಲಿ ಇವನು ಮದುವೆ ಮಾಡಾರೇನೆ ಬಿಟ್ಟು ಹೋದಪ್ಪಲ್ಲ, ಇದು ಬೀರು ಸಿದ್ದನ ಮಗನೇ ಅಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಯಾರು ನಂದೇ ಅಕಸ್ಮಾತ್ ತಪ್ಪಾಯ್ತು ಅಂದ್ರ ಮಾಲಿಂಗರಾಯನ ಮಗ ಬೀರ್ ದೇವ್ರ ಮಗ ಅಂತ ನನ್ನ ಮುಲಾಸ್ ಕಾಯಕ್ ಹೋಗ್ಬೇಡ್ರಿ. ಹೌದು. ಪಾಯ್ಡಿ ಕಟ್ಟಕ್ ಹೋಗ್ಬೇಡ್ರಿ. ಮಾಲಿಂಗರಾಯನ ಸಂತತಿ ಅಂತ ಪಾಯ್ಡಿ ಕಟ್ಟಕ್ ಹೋಗ್ಬೇಡ್ರಿ. ಒಂದ್ ನ್ಯಾಯ ಅವನೇ ಕರೆಕ್ಟ್ ಇತ್ತಂದ್ರೆ ಹುಚ್ಚುದುಲಿ ಮಾಸ್ತರನಿಂದ, ಎಲ್ಲಪ್ಪ ಮಾಸ್ತರನಿಂದ ತಪ್ಪಂತ ಹೇಳ್ರಿ, ನಾ ಕ್ಷಮೆ ಕೇಳ್ತೀನಿ ಎಲ್ಲಾ ದೈವತ್ನ. ಹೌದು. ಹೌದು. ಯಾರ್ದು ತಪ್ಪಿರ್ತದ ಅವ್ರ ತಪ್ಪನ್ರಿ, ಯಾರ್ದು ನ್ಯಾಯದ ಮಾತಿರ್ತದ, ಯಾರ್ದು ಸತ್ಯ ಇರ್ತದ ಅವ್ರಿಗೆ ಮಾತ್ರ ಜೈಕಾರ ಹಾಕ್ರಿ, ಅವ್ರಿಗೆ ಪ್ರೋತ್ಸಾಹ ಮಾಡ್ರಿ. ನಂದು ಸಂತೋಷ. ನಂದು ಹೌದು. ನಿಮ್ದು ನಮ್ದು ಟಾಳಿ ಅದ. ಹಾ ಇಟ್ಟೆಲ್ಲ ಹೋಗಿ ಹೌದು. 11 ಮಂದಿ ರುದ್ರನ, 11 ಮಂದಿ ಹನುಮಂತನ ಹೆಸರುಗಳು ಕೇಳ್ಯಾಣ ನೋಡು. ಹೌದು. 11 ಮಂದಿ ಅಲ್ಲೋ ಹುಚ್ಚ 108 ಮಂದಿ ಅದಾರ. ಹಾ ಅದು ಹಿಂಬರ್ಕಿ ಮುಂಬರ್ಕಿ ಕೇಳಿದಾರೆ ಯಾರಿಗೂ. ಅದು 108 ಮಂದಿ ಅದಾರ. ನಿಮ್ಗೆ ಇನ್ನೆಮ್ಗೆ ಓದಂದ್ರೆ ಓದ್ತೀನಿ. ಈಗ 11 ಮಂದಿ ಇದೆ ಅಷ್ಟೇ ಹೇಳ್ತೀನಿ ನಾನು. ಹೌದು. ಅಂಜನೀಯ ಸುತ ಅಂಜನೇಯ ಪುತ್ರ, ವಾಯುಪುತ್ರ ವಾಯುವಿನ ಮಗ, ಮಹಾಬಲ ಅಪಾರ ಶಕ್ತಿಶಾಲಿ, ರಾಮೇಷ್ಟ ರಾಮನಿಗೆ ಇಷ್ಟವಾದವನು, ಪಾಲ್ಗುಣ ಸಖ ಅರ್ಜುನ ಗೆಳೆಯ, ಪಿಂಗಾಕ್ಷ
ಕುಂದು ಬಣ್ಣದ ಕಣ್ಣುಳ್ಳವನು, ಅಮಿತ ವಿಕ್ರಮ ಪರಾಕ್ರಮಿ, ಉದತಿಕ್ರಮ ಸಮುದ್ರ ದಾಟಿದವನು, ಸೀತಾಶೋಕ ವಿನಾಶಕ ಸೀತೆಯನ್ನು ದುಃಖ ದೂರ ಮಾಡಿದವನು, ಲಕ್ಷ್ಮಣ ದಾತ ಲಕ್ಷ್ಮಣ ಪ್ರಾಣ ಉಳಿಸಿದವನು. ಹನ್ನೊಂದು ಮುಗಿದು ನೋಡಪ್ಪ ಸ್ವಾಮ, ಸ್ವಾಮ 11 ಮುಗಿದು ನೋಡು. ಇನ್ನು ಕೃಷ್ಣನ 108 ಹೆಸರುಗಳು, ದಶಾವತಾರ ಅದು ಬೇರೆ. ಕೃಷ್ಣನು ವಿಷ್ಣುವಿನ ದಶಾವತಾರಗಳು, ನಾವು ತಪ್ಪ ಹಾದಿ ಹಿಡಿಬಾರ್ದು. ಪರಮಾತ್ಮನು 12 ಅವತಾರಗಳು, 11 ಅವತಾರಗಳು, ದಶಾವತಾರ 10 ಅವತಾರಗಳು. ರಾಮ ಅವತಾರ, ಕೃಷ್ಣ ಅವತಾರ, ಪರಶುರಾಮ ಅವತಾರ, ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರ ಅವತಾರ, ಹಿಂಗ ಎಲ್ಲ 10 ಅವತಾರಗಳ ವಿಷ್ಣು ಧಾರಣ ಮಾಡ್ಕೊಂಡ್ ಬಂದ. ಮುಂದೆ ಕಲಿಕೆ ಅವತಾರ ಆಗುದ, ದಿನ ಮುಂದೆ ಆಗುದ. ಇಂತಲೇ ಆಗ್ತದಂತ ಭಾಗವತ್ ಪುರಾಣ ಹೇಳ್ತದ, ನಾ ಹೇಳ್ತಾ ಇಲ್ಲ. ಇಂತಲೇ ಆಗ್ತದ, ಇಂಥ ಜಾಗದಾಗ ಇಂಥ ಮೆಟ್ಟಿಗೆ ಆಗ್ತದ ಅಂತ ಹೇಳಿ ಹೇಳ್ತಾರ. ಅದು ಇರ್ಲಿ, ಒಂದು ಉತ್ತರ ಕೊಟ್ಟಂಗೈತಿಲ್ರಿ. 11 ಮಂದಿ ಹನುಮಂತನ ಹೆಸರುಗಳ ಅವತಾರಗಳನ್ನ ಹೆಸರುಗಳನ್ನ ಹೇಳಿನಿ. 108 ಮಂದಿ 108 ಮಂದಿ ಹನುಮಂತನ ಹೆಸರುಗಳದಾವು. 108 ಮಂದಿ ನಿನಗೆ ಬರೋದಿಲ್ಲ. 108 ಮಂದಿ ಹನುಮಂತನ ಹೆಸರು ವೇದಿಕೆ ಮ್ಯಾಗ ಹೇಳಿ ಹೋಗ್ಲಿಲ್ಲ ಅಂದ್ರೆ ಎಲ್ಲ ಮಸ್ತರ್ನೆ ಅಲ್ಲ ತಿಳ್ಕೊಂಡ್ಬಿಡು ನೀನು. ನಿನಕ್ಕೆ ಇವಂದೊಂದು ಕೃಷ್ಣಂದೊಂದು ಉಳಿ ಇನ್ನೇನ್ ಪಾಳ್ಯಕ್ಕೆ. ಆಮೇಲೆ ನನಗೆ ಇನ್ನೊಂದು ಮಾತು ಕೇಳ್ಯಾನ, ಏನು ಮಾಲಿಂಗರಾಯ ಬೀರದೇವ್ರ ಕಾಡಿದ್ದ ಬೇಡಬಾರ್ದು. ಮಾಲಿಂಗರಾಯ ದಿನ ಬೀಜಗುಂತಿಯಿಂದ ಬಂದು ನೀನು ಹುನ್ನೂರು ಶ್ರೀಡೋಣ ಮಠದಲ್ಲಿ ಕುರಿ ಹಾಲು ಉಣಿಸ್ತಿ. ಖರೆ ನಿನ್ನ ಕುರಿ ಹಾಲು ಉಂಡು ನನಗೆ ಬೇಜಾರಾಗಿ ಬಿಟ್ಟದ. ನಾನೇನಾದ್ರೂ ಬೆಳಗಿನ ಜಾವಕ್ಕೆ ನನಗೆ ನೀನು ಊಟ ಮಾಡಿಸೋದೇ ಕರೆ ಆಗಿತ್ತಂದ್ರ, ನನ್ನ ಶಿಷ್ಯ ಪರಮ ಶಿಷ್ಯ ನೀನು ನಿಜವಾಗ್ಲೂ ಆಗಿದ್ದೆ ಅಂದ್ರ, ನಾಳೆ ಬೆಳಗಿನ ಜಾವಕ್ಕೆ ನನಗೆ ಹುಲಿ ಹಾಲು ನಂಗಾಗ್ಯದ, ಕುರಿ ಹಾಲು ಉಂಡು ಬೇಸರ ಆಗಿಬಿಟ್ಟದ. ಅವಾಗ ಮಾಲಿಂಗರಾಯಗ ಮೈ ಮ್ಯಾಗ ಮುಗುಲು ಕಡ್ಕೊಂಡು ಬಿದ್ದಂಗ ಆಗ್ತದ, 1000 ಚೋಳು ಕಡ್ದಂಗ ಆಗ್ತದ. ಮಾಳಿಂಗರಾಯ ಬೀರದೇವ್ರಿಗೆ ಅಡ್ಡ ಬುದ್ಧಿ ಕೇಳ್ತಾನ, ಕಾಲ್ ಮ್ಯಾಗ ಬಿದ್ದಪ್ಪ, ನನ್ನ ಪ್ರಾಣ ಎಂದು ಹೋಗೋದು ಮುಂದೆ ಹೋಗೋದು ನಿನ್ನ ಸಲುವಾಗಿ ಹಿಂದೆ ಹೋಗ್ಲಿ. ಇದು ಮಣ್ಣಿನ ಕಾಯ, ಹಿಂದಿಲ್ಲ, ನಾಳೆ ಸಾಯ್ಲೇಬೇಕು. ಈ ಧರಣಿ ಮೇಲೆ ಹುಟ್ಟಿ ಬಂದೆ ಒಂದು ಸಾಯ್ಲೇಬೇಕು. ಅನ್ನ ಸಾಯು ಜೀವ ಹಿಂದೆ ಸಾಯ್ಲಿ. ಕರೆ ನಿಂದೊಂದು ಆಶೀರ್ವಾದ ಇದ್ರ ಹುಲಿ ಹಾಲು ತಂದು ಉಣಿಸ್ತೀನಿ, ಇಲ್ಲಿಲ್ಲ ಅಂದ್ರೆ ಧ್ಯೇಯ ತ್ಯಾಗ ಮಾಡಿಬಿಡ್ತೀನಿ, ತರಲಿಲ್ಲ ಅಂದ್ರೆ ಧ್ಯೇಯ ತ್ಯಾಗ ಮಾಡಿಬಿಡ್ತೀನಿ. ಬೀರದೇವ್ರಿಗೆ ಕೇಳಿದ ಕೂಡಲೇ ಬೀರದೇವ್ರ ಆಶೀರ್ವಾದ ಮಾಡಿ ಹೇಳಿಬಿಡ್ತಾನ. ಹೇಳಿದಂತ ಸಂದರ್ಭದಲ್ಲಿ ಮಾಲಿಂಗರಾಯ ಬೀರದೇವ್ರ ಆಶೀರ್ವಾದ ಪಡ್ಕೊಂಡು ಮನೆಗೆ ಬಂದ ತಾಯಿ ಆಶೀರ್ವಾದ ಪಡಿಬೇಕಂತೇಳಿ ಬಾಗಿಲು ತೋಳಿ ಹಿಡ್ಕೊಂಡು ನೋಡುವಂತ ಸಂದರ್ಭದಲ್ಲಿ ತಾಯಿ ಕಣ್ಣವ್ವ ಮನೆಗೆ ಬಿಟ್ಟಿರ್ತಾಳೆ, ನಿದ್ದೆ ಎತ್ತಿ ಬಿಟ್ಟಿರ್ತಾಳೆ. ಮನೆಗಿದಂತ ತಾಯಿನ ಎಬ್ಸಿದ್ರ ಪಾಪ ಗುರಿಯಾಗ್ಯಾನ. ತಾಯಿನ ಎಬಸ್ಬಾರ್ದು ಅಂತೇಳಿ ನಿಂತು ಬಿಡ್ತಾನ. ತಾಯಿಗೇನೋ ಒಂದು ಕನಸು ಬಿದ್ದು ತಾಯಿ ಎದ್ದು ನೋಡಿದ್ರಾಗೆ ಮಾಳಿಂಗರಾಯ ಬಾಗಿಲಿದ್ರಿಗೆ ನಿಂತು ಬಿಟ್ಟಿರ್ತಾನೆ. ಯಾಕೋ ಮಳಪ್ಪ ಬಂದ್ ಎಷ್ಟೊತ್ತಾಯ್ತು, ಯಾಕೆ ನಿಂತಿ? ಅವಾಗ ಮಾಳಿಂಗರಾಯ ಹೇಳ್ತಾನ, ಏನ್ ಹೇಳ್ತಾನಪ್ಪ? ತಾಯಿ ನನ್ನ ಗುರು ಬೀರದೇವ್ರ ಕಾಡು ಬೇಡ ಬೇಡ ಹುಲಿ ಹಾಲು ಬೇಡಣ, ಹುಲಿ ಹಾಲು ತರಕ್ ಹೊಂಟಿನಿ, ನಿನ್ನ ಆಶೀರ್ವಾದ ಮಾಡ ಅಂದ ಕೂಡಲೇ ತಾಯಿ ಕಣ್ಣ ಹೇಳ್ತಾಳೆ, ಎಂತ ಹುಚ್ಚದಿವು ತಮ್ಮ, ಅವ ನಿನ್ನ ದೇವರ, ನಿನ್ನ ಗುರು ಅಲ್ಲ, ನಿನ್ನ ವೈರಿ ಅದನ. ಯಾರಾದ್ರೂ ಹುಲಿ ಹಾಲು ತರಕ್ ಹೋದವ್ರು ಯಾರಾದ್ರೂ ಜೀವಂತ ಹೊಳಿ ಬಂದಿದ್ದು ಉದಾಹರಣೆ ಅದನ. ಯಾರೇ ಬದುಕ್ಯಾರ ತಾಯಿಯ ತಂದ ಮಗನೇ ತಂದ ಟೈಮ್ದಲ್ಲಿ ಮಾಳಿಂಗರಾಯ ಹೇಳ್ತಾನ, ತಾಯಿ ಇದು ಎಂದಾದ್ರೂ ಒಂದಿನ ಜೀವ ಹೋಗ್ಲೇಬೇಕು, ನನ್ನ ಗುರುವಿಂದ ನನ್ನ ಪ್ರಾಣ ಹೋಗ್ಲಿ, ನೀ ಆಶೀರ್ವಾದ ಮಾಡಂದ ಕೂಡಲೇ ಕಣ್ಣವು ಆಶೀರ್ವಾದ ಮಾಡಿದ ಕೂಡಲೇ ಬರ್ತಿ ನಿಂಬೆ ಗುಡ್ಡಕ್ಕೆ ಹೋಗಿ
ಹೊರತಿ ನಿಂಬೆ ಗುಡ್ಡಕ್ಕೆ ಹೋಗಿ ಹುಲಿ ಹಾಲುವನ್ನು ತಗೊಂಡು ಬಂದು ಅವ್ರು ಏನು ಕೇಳ್ಯಾರಂದ್ರ ಹುಲಿ ಹಾಲು ಏನು ಶ್ರೀಡಂದಾಗ ಉಣಿಸ್ಯಾನೋ ಏನು ಹುಲಿಜಂತ್ಯಾಗ ಉಣಿಸ್ಯಾನೋ ಅಂತ ಕೇಳ್ಯಾರ. ಆ ಹೊರತಿ ನಿಂಬೆ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಗೊಂಡು ಎಲ್ಲಿಗೆ ಹೋದ? ಶ್ರೀಡಂಕ್ ಹೋದ. ಶ್ರೀಡಂಗದಲ್ಲಿ ತನ್ನ ಗುರುವಿಗೆ ಹುಲಿ ಹಾಲವನ್ನು ಕಾಸಿ ಗುರುವಿಗೆ ಅರ್ಪಣೆ ಮಾಡಿ ಊಟ ಮಾಡಿಸಿಬಿಟ್ಟ. ಊಟ ಮಾಡಿಸಿ ಗುರುವಿನ ಆಶೀರ್ವಾದ ಪಡ್ಕೊಂಡು ಯಪ್ಪ ನಿಂದು ಹೆಸರು ಉಳಿಲಿ ನಂದು ಹೆಸರು ಉಳಿಲಿ ಆಶೀರ್ವಾದ ಮಾಡಂದ ಕೂಡಲೇ ಬೀರ ದೇವರ ಆಶೀರ್ವಾದ ಮಾಡಿದ ಕೂಡಲೇ ಗುರುವಿಗೆ ಹುಲಿ ಹಾಲು ಉಣಿಸಿದ್ದ. ಉಳಿದ ಹಾಲವನ್ನು ತಗೊಂಡು ಬಂದು ಹುಲಿಜಂತಿಗೆ ಹಿಂದೆ ಚಟ್ಟಿ ನಾರಾಯಣಪುರ ಹೆಸರಿತ್ತು. ಎಲ್ಲಿ ಉಣಿಸಿದ್ದ? ಶ್ರೀಡಂಗದಲ್ಲಿ ಗುರುವಿಗೆ ಹಾಲು ಉಣಿಸಿದ್ದ ಹುಲಿ ಹಾಲ. ಉಳಿದ ಹಾಲು ತಗೊಂಡು ಬಂದು ಜತ್ತಿ ನಾರಾಯಣಪುರಕ್ಕೆ ಬಂದ. ಜತ್ತಿ ನಾರಾಯಣಪುರಕ್ಕೆ ಬಂದು ಹುಲಿ ಏನು ಕೇಳಿದ್ದು ನೋಡು, ನನ್ನ ಹೆಸರು ಕೂಣುವಳಸ್ ಅಂತೇಳಿ. ಆ ಜತ್ತಿ ನಾರಾಯಣಪುರದಲ್ಲಿ ಹುಲಿಯ ಮುಖದ ಅಗಸಿಯನ್ನು ಕಟ್ಟಿಸಿ ಹುಲಿ ಮುಖದ ಅಗಸಿಯನ್ನು ಕಟ್ಟಿಸಿ ಜತ್ತಿ ನಾರಾಯಣಪುರ ಹೆಸರುವನ್ನು ನಾಮವನ್ನು ಅಳಕಳಿಸಿ ಹುಲಿಜಂತೆ ಅಂತೇಳಿ ನಾಮಕರಣ ಮಾಡಿಬಿಟ್ಟ ಪುಣ್ಯಾತ್ಮರೇ. ಎರಡು ಮುಗಿದು ಇನ್ನವ ಬಪ್ಪರೆ ಹನುಮದನ್ ನೋಡು, ತೇಲಿ ಬಂದ ಕೆನಾಲ್ನಾಗ ತೇಲಿ ಬಂದ ಹೆಣ ಸಾಮನ ಭೀಮ. ಅವ ಸಾಮ, ಇವ ಮಾನಸಿಕ ಭೀಮ. ಇವ ಎದ್ದು ನಿಂತ. ಇವ ಎದ್ದು ನಿಂತ ಇವ ಒಂದು ಪ್ರಶ್ನೆ ಕೇಳ್ದ. ಏನದು? ಬರಮದೇವ್ರ ಮಕ್ಕಳ ಹಿಂಗೆಲ್ಲ ಕೇಳ್ದ. ಇದೊಂದು ಮಾತು ಕೊಳಿ. ಎರಡು ಪುತ್ರ ಅವ್ರು 4 ಕೇಳ್ಯಾರ. 4ರಲ್ಲಿ ನಿಮ್ಮ ಮುಂದೆ 2 ಪುತ್ರ ಕೊಟ್ಟಿವಿ. ಒಂದು ಮಾನಸಿಕ ಪೂಜೆ ಉಳಿಸಿನಿ, ಒಂದು ಕೇಳ್ಯಾನ, ಒಂದು ಉಳಿಸಿನಿ. ಒಂದು ಸಾಮ 3 ಕೇಳ್ಯಾನ, 3ರಾಗ 2 ಹೇಳೀನಿ, 1 ಉಳದದ. ಸ್ವಾಮಂದೊಂದು ಉಳದದ, ಭೀಮಂದೊಂದು ಉಳದದ. ಇವೆರಡು ಮುಂದಿನ ಪಾಳ್ಯಕ್ಕೆ ನಿಮ್ಮೆಲ್ಲರ ಕೃಪಾ ಆಶೀರ್ವಾದ ಮೇಲಾಗಿ ಇಲ್ಲಿರುವಂತ ವಾಯುಪುತ್ರ ಹನುಮಾನ ಅವನ ಕೃಪಾ ಇತ್ತಂದ್ರ, ನನ್ನ ಗುರುವಿನ ಕೃಪಾ ಇತ್ತಂದ್ರೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತೇಳಿ ನಿಮ್ಗೊಂದು ಮಾತು ಕೊಟ್ಟು ನಾವೊಂದೆರಡು ಬಿಗಿಲ್ರಿ ಇವ್ರಿಗೆ. ಮಾತು ಹಿಂಗಿರ್ಬೇಕು, ಮಾತೆಲ್ಲಿ ಸಿಕ್ಕಿರಬಾರ್ದು. ನಿನಗ್ ಬಿಗದಂಗ ಆಗಿರ್ಬೇಕು, ಪ್ರಶ್ನೆ ಕೇಳ್ದಂಗ ಆಗಿರ್ಬೇಕು, ಹಿಂಗಿರ್ಬೇಕು. ನಿನಗ್ ಬಿಗಿದಂದ್ರೆ ಹಂಗ ಬಿಗಿದಲ್ಲ, ಹಿಂಗ ಬಿಗದಂಗ ಬಿಗಿಬೇಕು. ಬಿಗಿರಲ್ಲ. ಇವ್ರಿಗೆ ಒಂದು ಮಾತ, ಈ ಪ್ರಥಮದಲ್ಲಿ ಈ ಸೃಷ್ಟಿಯಲ್ಲಿ ಇದು ಏನು ಬ್ರಹ್ಮಾಂಡ ಅದ ನೋಡು, ಈ ಬ್ರಹ್ಮಾಂಡದಲ್ಲಿ ಮೊದಲಿಗೆ ಹುಟ್ಟಿದಾಕಿನೇ ಹೆಣ್ಣಿನಲ್ಲಿ ಪ್ರಕೃತಾ ದೇವಿ, ಪಾರ್ವತಿ, ದಾಕ್ಷಾಯಣಿ, ಲಕ್ಷ್ಮಿ, ಸರಸ್ವತಿ ಹಿಂದಿಗಡಿಸೆ. ಯಾರು ಇಲ್ಲ ಇವರು. ಮೊದಲಿಗೆ ಹುಟ್ಟಿದಾಕಿ ಹೆಣ್ಣಿನಲ್ಲಿ, ಹೆಣ್ಣಿನ ಬಳಗದಲ್ಲಿ ಹುಟ್ಟಿದಾಕಿ ಪ್ರಕೃತಾ ದೇವಿ. ಪ್ರಕೃತಾ ದೇವಿಯ ಅವತಾರಗಳ ಎಷ್ಟು, ಅಪ್ಪರ ಹೆಸರು ಏನು? ಪ್ರಕೃತಾ ದೇವಿಯ ಅವತಾರಗಳು ಎಷ್ಟು, ಅಪ್ಪರ ಅವ್ರ ಒಂದೊಂದು ಹೆಸರು ಹೇಳ. ಆ ಪ್ರಕೃತಾ ದೇವಿಗೆ ಒಂದೊಂದು ಅವತಾರದಲ್ಲಿ ಶಿಷ್ಯರದಾರ. ಆ ಶಿಷ್ಯರ ಹೆಸರು ಎಷ್ಟು ಮಂದಿ, ಯಾರ್ಯಾರ ಅವ್ರ ಹೆಸರು. ನೀ ಹೆಂಗಿರ್ತಿ ಹಂಗಿರ್ತೀನೋ ಸ್ವಾಮ, ನನಗೆ ಬರುದಿಲ್ಲ ತಿಳ್ಕೊಂಡೇನೆ. ನಿನಗೆ ಮೊದಲು ನಿನಗೆ ಪುರಾಣ ಓದಾಕ್ ನಿನಗೆ ಬರುದಿಲ್ಲ. ಅದು ಸಂಕ ಬಾರಿಸಿ ಅಂತ ಅಂದಿದ್ದಿಲ್ಲ. ಸಂಕ ಬಾರಿಸುದಂದ್ರೆ ಏನ್ರಿ? ನೀ ಹೇಳ್ಬೇಡ ಪುಣ್ಯಾತ್ಮ, ಅವ್ರು ಹೇಳ್ತಾರ, ಮ್ಯಾಜಿಸ್ಟ್ರೇಟ್ ಅವ್ರು, ನಾವಲ್ಲ. ಬಾರಿಸುದು ಸಂಕ ಬಾರಿಸ್ತಾರ್ರಿ. ಯಾಕ್ರಿ? ಹಲಿಗೆ ಬಡಿತಾರ, ಹಲಿಗೆ ಬಾರಿಸ್ತಾರ. ಸಂಕ ಡೊಳ್ಳ ಬಾರಿಸ್ತಾರ, ಹೌದಿಲ್ರಿ? ಸಂಕ, ಆ ಸಂಕ ಇರ್ತದ, ಅದನ್ನ ಹಿಂಗ್ ಬಾರಿಸ್ತಾರ. ಹಿಂಗ ಸಂಕ ಓದುತ್ತಾರ, ಬಾರಿಸೋದಿಲ್ಲ. ಸಂಕ
ಅದಕ್ಕೆ ಪುಣ್ಯಾತ್ಮ ಸಾಮ ನಿನಗ್ ಪುರಾಣ ಓದಕ್ ಬರೋದಿಲ್ಲ, ಹಾ ನಿನಗಾದ್ರೂ ಬರೋಣ ಕೂಡಿಲ್ಲ. ಹೌದು. ಹೇಳಿ ಇನ್ನೊಂದು 18 ಕೇಳ್ತೀನಿ. ಅದನ್ನೇನ ಪ್ರಕೃತಾದೇವಿ ಅವತಾರಗಳು ಎಷ್ಟು ಕೇಳಿ ನೋಡ. ಬ್ರಹ್ಮಾಂಡ ಪುರಾಣದಲ್ಲಿ ಕೇಳಿದ ಹೇಳಿ ನಿನ್ನ ತಾಕತ್ತಿದ್ರ, ಹೆಸರು ಹೇಳ್ಬಿಟ್ರ ಪುರಾಣದು. ನಿನ್ನ ತಾಕತ್ತಿದ್ರ ಹೇಳ. ಹಾ ಇದು ಅಲ್ಲದೆ ನಿನಗೆ ಇನ್ನೊಂದು ಮಾತು 18ರಲ್ಲಿ ಕೇಳ್ತೀನಿ. ಹಾ ಹೇಳು ಏನು. ನಾನು ಬಾಯಿದಿಂದ ನನ್ನ ಶಬ್ದ ಬರ್ತದ. ಹೌದು. ಹೌದಿಲ್ರಿ? ಹಾ ಹಾ ಶಬ್ದ ಬರ್ತದ. ಹೌದು. ನೀ ಹಾಡಕತ್ತಿ ನಿನ್ ಶಬ್ದ ಬತ್ತು, ಸಾಮಾನಿ ಮಾತಾಡಕತ್ತಿ ನಿನ್ ಶಬ್ದ ಬತ್ತು. ಹೌದು. ಓಂ ಪ್ರಥಮದಲ್ಲಿ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿ ಶಬ್ದ ಎಲ್ಲಿ ಉತ್ಪತ್ತಿ ಆಯ್ತು? ಹಾ ಎಲ್ಲಿ ಹುಟ್ಟು? ಹಾ ಹಿಂಗ್ ಕೇಳ. ಹೊಳ್ಳಿ ಬೀರಪ್ಪನ ಜಾತ್ರೆ ಗಳ್ಳೂರಿಗೆಯಲ್ಲಿ ಹೊಳ್ಳಿ ಬೀರಪ್ಪನ ಜಾತ್ರೆ ಬರುವವರೆಗೆ ನೆನಪಿರ್ಬೇಕು. ಹಂಗ ಕೇಳು ರಾಮ. ಸಾಮ, ಹಂಗ ಕೇಳ. ಹೌದು. ಯಾವಾಗಲೇ ಒಂದ್ ತಂದು ಇಲ್ಲಾರ್ದು ಒಂದು ತಂದು ಇಲಿಗೆ ಚೊಣ್ಣ ಹೊಲಿಸಿ ಹಾ ಇದ್ದಾಟೆಲ್ಲ ಹೋಳಿಗೆ ತಿಂದು ಇದ್ರಿ ಬರ್ತೈತಿ ಇದಿ. ಹಂಗ ಮಾಡಕ್ ಹೋಗ್ಬೇಡ. ಎರಡು ಪ್ರಶ್ನೆ. ಇದನ್ನು ಪುರಾಣ ಹೇಳ್ಯಾನ ಸಾಮ. ಶಬ್ದ ಎಲ್ಲಿ ಹುಡ್ತಾನ ಇದನ್ನು ಪುರಾಣ ಹೆಸರು ಹೇಳಿ. ಅದೇ ಒಂದ್ ಹೇಳಿ ಹೇಳ. ಬ್ರಹ್ಮಾಂಡ ಪುರಾಣ ಒಂದು ಅಟ್ಟೆ ಇರ್ಲಿ ಸಾಕು. ಹೇಳದು ಒಂದೇ ಹೇಳಿ. ಇದನ್ನು ಎರಡೂ ತಂದವ ಹೇಳಿಲ್ಲ, ಅಕಸ್ಮಾತ್ ಹೇಳಿಲ್ಲ, ಉತ್ತರ ಹೇಳಿಲ್ಲ ಅಂದ್ರ ನಾನೇನು ಕೇಳಿ ನೋಡಿ. ಎರಡೂ ಪ್ರಶ್ನೆ ಏನು ಕೇಳಿ ನೋಡು. ಅವ ಉತ್ತರ ಹೇಳಿಲ್ಲ, ಸರಿ ಹೇಳಿಲ್ಲ ಅಂದ್ರ ಆ ಉತ್ತರವನ್ನ ಎರಡು ಪುರಾಣವನ್ನ ತೋರಿಸಿ ನಿಮಗೇನು ಮಾತು ಕೊಟ್ಟಿನಿ ಬ್ರಹ್ಮಾಂಡ ಪುರಾಣ ಅಂತೇಳಿ ಒಂದಕ್ಕೆ ಏನು ಮಾತು ಕೊಟ್ಟಿನಿ ನೋಡು. ಅದನ್ನು ಒಂದು 18 ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣ, ಇನ್ನೊಂದು 18 ಪುರಾಣದಲ್ಲಿ ಶಬ್ದ ಎಲ್ಲಿ ಉತ್ಪತ್ತಿ ಆಯ್ತು ಮೊಟ್ಟ ಮೊದಲಿಗೆ ಅನ್ನುವಂತ ತಂದು 18 ಪುರಾಣ ತೋರಿಸಿ ಉತ್ತರವನ್ನು ಹೇಳಿ ಆರ್ತಿ ಮಾಡಿ ರೊಕ್ಕ ಹೋಯ್ತೀನಿ ಈ ಊರಲ್ಲಿ. ಹೌದು. ಹೌದು. ಎರಡು ಮುಗಿದು. ಹಾ ಇನ್ನ ನೀವು ಇಬ್ಬರು ಒಳಗೆ ಒಬ್ರು ಮಾತಾಡ್ರಿ. ಹೌದು. ಸಾಮರೆ ಮಾತಾಡ್ರಿ, ಭೀಮರೆ ಮಾತಾಡ್ರಿ. ನಮ್ ಶ್ರೀಶೈಲನ್ನ ಹಾಡ್ತಾನ ಒಂದ್ ಶಬ್ದ ಏನ್ರಿ ಅಂದಾನನ್ರಿ? ಇಲ್ಲ. ಏನೂ ಇಲ್ಲ. ಹಾ ಏನೂ ಇಲ್ಲ. ಇವಾಗ ಬರೀ ಅವ ಸಾಮ ಸಿಗುತ್ತಾನೆ ಎಲ್ಲಪ್ಪ ಮಸ್ತರ್ ಕೈಯಾಗ ಸಿಕ್ಕ ಕೂಡಲೇ ಹಿಚಿಕ್ಕಿ ಮಣ್ಣು ಮಾಡ್ತಾನಂತೇಳಿ ಇದು ಅಡ್ವಾಡಿ ಬರ್ತದೆ. ಇದು ಭೀಮ. ಇದು ಅವ ಇವ ಆಮೇಲೆ ಇನ್ನೊಂದು ಮಾತು ಕೇಳುವುದ ಹಾಲು ಮತ್ತು ಸಿದ್ಧಾಗಿಯಲ್ಲಿ ಹೇಳಿದವರು ಕೊಲ್ಲಿಪಕ್ಕಿ ಸೋಮೇಶ್ವರ ಲಿಂಗದಲ್ಲಿ ರೇವಣಿಸಿದ್ರು, ಉತ್ಪತ್ತಿ ಉದ್ಭವಿಸಿದ್ರು. ಇವರು ಕೈಲಾಸದಲ್ಲಿದ್ದವರು, ಅವರು ಕೈಲಾಸದಲ್ಲಿದ್ದವರು. ಅಣ್ಣ ಕೈ ಮುಗಿದು ಕಾಲು ಮುಗಿತಿರಪ್ಪ ಸುಳ್ಕಿದ್ರು. ನಿನಗೆ 1000 ಕೋಟಿ ಕೊಟ್ರು ವಿಷಯ ಸಿಗುದಿಲ್ಲ. ನಾನು ತಲೆ ಕೆಟ್ಟು ಹೇಳಕತ್ತೀನಿ ನಾನು. ಇದು ಬಾಜಾರ್ನಾಗ ಕುತ್ತು ಬದ್ನಿಕಾಯಿ ಮಾರ್ದಂಗ ಅಲ್ಲ. ಇದು ನಮ್ದೆಲ್ಲ ಜೀವವನ್ನು ಒತ್ತಿ ಇಟ್ಟು ಮಾಡಿರ್ತೇವೆ. ಎಲ್ಲ ಹಾಲು ಮತದ ಇತಿಹಾಸವನ್ನು ಹೇಳಿ ಸಾರವಾಡ ಸಿದ್ದಪ್ಪ ಮತ್ತೆ ಕಣ್ಣು ಹೋದು ಮನೆಯಲ್ಲಿ ಏನು ಉಳಿಯಲಿಲ್ಲ. ಅಂತವೆಲ್ಲ ನಮ್ ಜೀವನ ಒತ್ತಿ ಇಟ್ಟು ಮಾತಾಡಿರ್ತೇವೆ. ನಾವು ಆಡಕ್ ಮಾತಾಡೋದಿಲ್ಲ. ಬರೇ 3 ಗುಂಡು ಒಲಿಗುಂಡು ಉಳಿದು ಸಾರವಾಡ ಸಿದ್ದಪ್ಪ ಮತ್ತೆ ಕಣ್ಣು ಹೋದು. ಅವ್ರ ಮಣಿತಾನ ಇವತ್ತಿನ ತನ ಸಾರವಾಡದಾಗ ಅದ. ನಿನ್ನಿನ ರಾತ್ರಿ ಅಲ್ಲಿ ಹಾಡೇವು ನಾವು. ಇಲ್ಲಿ ರೇವಣಿಸಿದ್ರು ಕೈಲಾಸದಲ್ಲಿದ್ರು, ಅಮೋಘಿಸಿದ್ರು ಕೈಲಾಸದಲ್ಲಿದ್ರು. ಅಂದು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದ ಇಲ್ಲಿ ಉದ್ಭವಿಸಿದ್ರು. ಅವಂಗ ಗೊತ್ತಿಲ್ಲ. ಅವಂಗ ಪರಮಾತ್ಮಗ 5 ಮುಖಗಳು. ಸದೋಜಾತ, ವಾಮನ, ತತ್ಪುರುಷ, ಈಶಾನ್ಯ, ಅಘೋರ ಅಂತೇಳಿ 5 ಮುಖಗಳು. 19ನೇ ಶ್ವೇತ ಕಲ್ಪದಲ್ಲಿ ಸದೋಜಾತ ಮುಖ ಹುಟ್ಟಿ, ಸದೋಜಾತ ಮುಖದಲ್ಲಿ ರೇಣುಕ ಗಣಾಧೀಶರು ಹುಟ್ಟಿ, ಮುಂದೆ ಇಂದ್ರಲೋಕದಲ್ಲಿ ದೇವ ಸಭೆ ಕುಡಿತು. ದೇವ ಸಭೆಯಲ್ಲಿ ಪರಮಾತ್ಮನ ತಾಂಬಲು ಕೊಡ್ಬೇಕಂತೇಳಿ ರೇಣುಕ ಗಣಾಧೀಶರು ಹೊಂಟಂತ ಸಂದರ್ಭದಲ್ಲಿ ದಾರಿಯಲ್ಲಿ ದಾರುಕುಮಾರ ಋಷಿಗಳು ಕೂತಿದ್ರು. ಆ ದಾರುಕುಮಾರ ಋಷಿಗಳಿಗೆ ಕಾಲು ಬಡದ ಕೂಡಲೇ ಶಾಪ್ ಕೊಟ್ಬಿಟ್ರು ಅವ್ರು. ದಾರುಕುಮಾರ ಋಷಿಗಳು. ಹಾ,
ಯಾವಾಗ ನನಗೆ ಹೊತ್ತು ನೀನು ಹೋಗ್ತೀಯ ಅಂದ್ರೆ ನೀನು ಮನುಷ್ಯ ಜನ್ಮದಲ್ಲಿ ಹುಟ್ಟು ಅಂತೇಳಿ ಶಾಪ್ ಕೊಟ್ಟರು. ಶಾಪ್ ಕೊಟ್ಕೊಳ್ಳಿ ಪರಮಾತ್ಮನ ಬಲ್ಲಿ ಹೋಗಿ ರೇಣುಕ ಗಣಾಧೀಶರು ಹೇಳ್ತಾರ. ಅಂಗ್ಲಾಚಿ ಬೇಡ್ಕೊತಾರ, ನಾನು ಮನುಷ್ಯ ಜನ್ಮದಲ್ಲಿ ಹುಟ್ಟೋದಿಲ್ಲ. ಹಾ, ಅಲ್ಲಿ ಮಲಮೂತ್ರ ಅದ, ಅಲ್ಲಿ ಹೊಲಸದ. ಆ ಮನುಷ್ಯ ಜನ್ಮದಲ್ಲಿ ನಾನು ಹುಟ್ಟೋದಿಲ್ಲ, ಗರ್ಭದಲ್ಲಿ ನಾನು ಹುಟ್ಟಕ್ ಸಾಧ್ಯ ಇಲ್ಲ. ಅಲ್ಲಿ ಮಲಮೂತ್ರದಲ್ಲಿ ನಾನು ಬೀಳಕ್ ಸಾಧ್ಯ ಇಲ್ಲ ಅನ್ನಂತ ಸಂದರ್ಭದಲ್ಲಿ ಪರಮಾತ್ಮ ಒಂದು ಮಾತು ಹೇಳ್ತಾನ, ನೀ ಮಲಮೂತ್ರದಲ್ಲಿ ಹುಟ್ಟುವುದಿಲ್ಲ ಅಂದ್ರೆ ಬಿಡು, ಹಾ, ನಾ ಕೊಲ್ಲಿಪಾಕಿಯಲ್ಲಿ ಸೋಮೇಶ್ವರ ಲಿಂಗ ಆಗಿರ್ತೀನಿ. ಆ ಲಿಂಗದಲ್ಲಿ ನೀ ಉದ್ಭವಿಸುವ ತಂದ ಕೂಡಲೇ ಮುಂದೆ ಧರಣಿ ಮಂಡಲದ ಮ್ಯಾಗ ಭೂಮಿ ಮೇಲೆ ಆಂಧ್ರದಲ್ಲಿ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಲ್ಲಿ ರೇವಣಿಸಿದ್ರು. ರೇಣುಕ ಗಣಾಧೀಶರು ಹೋಗಿ ಈ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಏನು ಉದಿಸಿದ್ರು ನೋಡು, ರೇಣುಕಾಚಾರ್ಯ ಆದ್ರು. ಹೌದು. ರೇಣುಕಾಚಾರ್ಯ ಆಗಿ ಹಂಗೆ ಜಗತ್ ಸಂಚಾರ ಮಾಡುತ್ತಾ ಎಲ್ಲಿ ಹೋದ್ರು? ಮುದ್ದೇಬೇಳ ತಾಲೂಕಿನ ಪಕ್ಕದಲ್ಲಿರುವಂತಹ ಸರೂರು ಪಕ್ಕದಲ್ಲಿ, ಮುದ್ದೇಬೇಳ ತಾಲೂಕಿನ ಪೈಕಿ ಸರೂರು ಗ್ರಾಮದ ಪಕ್ಕದಲ್ಲಿರುವಂತಹ ತೂಕೂಡದಲ್ಲಿ ಇಡೀ ಭೂಮಿಯನ್ನು ತೂಕ ಮಾಡಕ್ಕಾಲೆ ರೇಣುಕಾಚಾರ್ಯ ಇಡೀ ಭೂಮಿಯನ್ನು ತೂಕ ಮಾಡಕ್ಕಾಲೆ ಒಂದು ಗುಲ್ಗಂಜಿ ಅಟ್ಟು ತೂಗುಡ ಭೂಮಿಯಲ್ಲಿ ತೂಕಕ್ಕೆ ಹೆಚ್ಚಾಗಿಬಿಡ್ತು. ತೂಗುಡ ಅಂತ ಹೇಳಿ ಹೆಸರು ಬಂದದ. ಅದಕ್ಕ ಅಲ್ಲಿ 36 ಮಂದಿ ಕುರುಗಾರ ಹಟ್ಟಿ ಹಾಕಿದ್ರು. ಅಲ್ಲಿ ಹೋಗಿ ಅವ್ರಿಗೆ ಲಿಂಗವನ್ನು ಕಟ್ಟಬೇಕು. ಇವರು ಪಾಪ ಅಡವಿ ಜನಾಂಗದಾರ, ಏನೋ ಕೂಡಿಲು ಮುಕ್ತ ಸ್ವಭಾವದಾರದಾರ, ಇವ್ರನ್ನ ಉದ್ಧಾರ ಮಾಡ್ಬೇಕಂತೇಳಿ ಏನು ಕುರುಬರು ಹಟ್ಟಿಯಲ್ಲಿ ಹೋಗಿ ಲಿಂಗವನ್ನ ಶಾಂತಮುತ್ತನಿಗೆ ಲಿಂಗವನ್ನು ಕಟ್ಟಿ ಆಶೀರ್ವಾದ ಮಾಡಿದ್ರು ನೋಡು. ರೇಣುಕಾಚಾರ್ಯ ಹೋಗಿ ತೂಗುಡದಲ್ಲಿ ಕುರುಬರ ಬಾಯಿಯಲ್ಲಿ ರೇವಣಿಸಿದ್ದಾಗ ನಿನಗೇನು ಕೂನದ? ನಿನಗೊಂದು ಮಾತು ಕೇಳೋದದ, ನೀನು ಅಮೋಕ್ಷದ ಅಂಗೈಯಲ್ಲಿ ಹುಟ್ಟ್ಯಾನಂತೇಳಿ ನೀ ಹೇಳಿ, ಅಮೋಕ್ಷದ ಅಂಗೈಯಲ್ಲಿ ಹುಟ್ಟ್ಯಾನಂತೇಳಿ ನೀ ಏನ್ ಹೇಳಿ ನೋಡು. ಅಂಗೈಯಲ್ಲೇ ಹುಟ್ಟಬೇಕಾದ್ರೆ ಕಾರಣ ಏನು? ಅಂಗೈಯಲ್ಲಿ ಪರಮಾತ್ಮನ ಅಂಗೈಯಲ್ಲಿ ಅಮೋಕ್ಷದ ಅಂಗೈಯಲ್ಲಿ ಹುಟ್ಟಿದಕ್ಕಾಗಿ ಅಮೋಕ್ಷದ ಅಂತೇಳಿ ಹೆಸರಿಟ್ಟರು ನೋಡು. ಅಂಗೈಯಲ್ಲಿನೇ ಯಾಕೆ ಹುಟ್ಟದ ಕಾರಣ ಅನ್ನುವಂತ ಮಾತ ನಮ್ಮ ಮಾನಸಿದ ಮಾರಾಯರು ಹೇಳ್ತಾರ ಅನ್ನುವಂತ ಮಾತು ಹೇಳಿ